ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಈಗ ಹರಿವಂಶ ಪುರಾಣದ ಹರಿವಂಶ ಪರ್ವದ ಪೂರ್ವಾರ್ಧದಲ್ಲಿ ಹರಿವಂಶ ಪರ್ವ, ವಿಷ್ಣು ಪರ್ವ ಮೊದಲಾದ ಪರ್ವಗಳಿದೆ. ಹರಿವಂಶದಲ್ಲಿ ಪೂರ್ವಾರ್ಧದಲ್ಲಿ ಹರಿವಂಶ ಪರ್ವದಲ್ಲಿ ಮೊದಲನೇ ಅಧ್ಯಾಯ ಈಗ ಪ್ರಾರಂಭ ಆಗುವುದಿದೆ. ಶೌನಕರು ಮತ್ತು ಉಗ್ರಶ್ರವರ ಮೊದಲಾದ ಸಂವಾದರೂಪವಾದಂತಹ ಅಧ್ಯಾಯ ಇದು. ಮೊದಲು ಮಂಗಳ ಶ್ಲೋಕಗಳಿವೆ. ಹಿಂದೆ ಹೇಳಿದಂತೆ ಪ್ರವಚನ ಆರಂಭದಲ್ಲಿ ಮತ್ತೊಮ್ಮೆ ನಾವು ಅದನ್ನು ಸ್ಮರಣೆ ಮಾಡಿಕೊಳ್ಳಬೇಕು. ಸಂತಾನಹೀನರಾದವರಿಗೆ ಸಂತಾನ ದೊರೆಯಲಿ, ಪುತ್ರ ಇದ್ದು ಪುತ್ರಿಯ ಕಾಮನೆ ಇದ್ದವರಿಗೆ ಪುತ್ರಿ ಪ್ರಾಪ್ತಿಯಾಗಲಿ, ಪುತ್ರಿ ಇದ್ದು ಪುತ್ರಿಯನ್ನು ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಪುತ್ರ ಪ್ರಾಪ್ತಿಯಾಗಲಿ, ಪೌತ್ರ ಪ್ರಾಪ್ತಿಯಾಗಲಿ, ಪ್ರಪೌತ್ರ ಪ್ರಾಪ್ತಿಯಾಗಲಿ, ಮತ್ತು ಎಲ್ಲವೂ ಇದ್ದವರಿಗೂ ಕೂಡ ಉಳಿದ ಕಾಮನೆಗಳನ್ನ ಅಪೇಕ್ಷೆ ಪಟ್ಟವರಿಗೆ ಆ ಕಾಮನೆಗಳು ದೊರೆಯುವಂತಾಗಲಿ. ವಿಶೇಷವಾಗಿ ಪ್ರವಚನ ಮಾಡುವವರಿಗೆ ಮತ್ತು ಶ್ರವಣ ಮಾಡುವವರಿಗೆ ಸಕಲ ವಿಧವಾದಂತಹ ಪಾಪಗಳು ಕೂಡ ಶಾಂತಿಯನ್ನು ಹೊಂದಿ ಶುದ್ಧವಾದಂತಹ ತತ್ವಜ್ಞಾನ ದೊರೆಯುವಂತಾಗಲಿ ಅನ್ನುವ ಉದ್ದೇಶದಿಂದ ಆ ಹರಿವಂಶದ ಪ್ರವಚನ ಮತ್ತು ಶ್ರವಣವನ್ನು ಈಗ ಪ್ರಾರಂಭ ಮಾಡುವರಿದ್ದೇವೆ. ದ್ವೈತಾಯ ನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಸ ಪಾಪಹರಂ ಶಿವಂ ಚ ಯೋಗಾವತಂ ಸಮರಿಗಚ್ಛತಿ ವಾಕ್ಯಮಾನಂ ಕಿಂತಸ್ಯ ಪುಷ್ಕರಜಲೈರಭಿಷೇಚನೇನ. ಭಗವಂತನಾದಂತಹ ವೇದವ್ಯಾಸರ ಮುಖದಿಂದ ಹೊರಹೊಮ್ಮಿದ ಈ ಮಹಾಭಾರತ ಪ್ರವಚನವನ್ನು ಯಾರು ಕೇಳ್ತಾನೋ ಅವನು ಪುಷ್ಕರಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಅವನಿಗೆ ಏನಾಗಬೇಕಾಗಿದೆ? ಅದಕ್ಕಿಂತಲೂ ಹೆಚ್ಚಿನದ್ದು ಸಕಲ ತೀರ್ಥಗಳ ಸ್ನಾನಕ್ಕಿಂತಲೂ ಭಾರತ ಶ್ರವಣ ಎಂಬುದು ಹೆಚ್ಚಿನ ಮಹತ್ವವುಳ್ಳದ್ದು. ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಕಲಿತಂ ವಾಂಗ್ಮಯ ನಿವೃತಂ ಜಗತ್ಪಿಬತೆ. ಯಾವ ವೇದವ್ಯಾಸರ ಮುಖಕಮಲದಿಂದ ಹೊರಟಂತಹ ಅಮೃತವನ್ನ ಈ ಸಕಲ ಜಗತ್ತು ಕೂಡ ವ್ಯಾಸ, ಭಾಸ, ಬಾಣ, ಕಾಳಿದಾಸ ಮೊದಲಾದ ಶ್ರೇಷ್ಠ ಕವಿಗಳು ಮತ್ತು ಆಧುನಿಕರಾದಂತಹ ಎಲ್ಲ ಕವಿಗಳು ಕೂಡ ಯಾವ ವೇದವ್ಯಾಸರನ್ನ ಅವರ ಕಾವ್ಯಗಳನ್ನು ಉಪಜೀವಿಸಿ ಬರುತ್ತಿದ್ದಾರೋ ಅಂಥ ವೇದವ್ಯಾಸರಿಗೆ ಮೊದಲು ನಮಸ್ಕಾರ ಮಾಡಬೇಕು. ಮುಂದಿನ ಶ್ಲೋಕದಲ್ಲಿ ನಾವು ಕಾಣುವಂತಹ ಸಂಗತಿ ಏನೆಂದರೆ, ಮಹಾಭಾರತವನ್ನ ಕಥೆಯನ್ನು ಕೇಳುವವನಿಗೆ ಅಂತ ಹೇಳುವವನಿಗೆ ಅಲಂಕೃತವಾದಂತಹ 100 ಗೋವುಗಳನ್ನು ದಾನ ಮಾಡಿದಿಂದ ಬರಬಹುದಂತಹ ಫಲ ದೊರೆಯುವುದಿದೆ. 4000 ಅಶ್ವಮೇಧ ಯಾಗ, 4000 ಅನ್ನಸತ್ವಗಳಿಂದ ಯುಕ್ತವಾದಂತಹ 3 ಅಶ್ವಮೇಧ ಯಾಗ ಮಾಡುವುದರಿಂದ ಯಾವ ಫಲ ದೊರೆಯುವುದಿದೆಯೋ ಅದಕ್ಕಿಂತ ಹೆಚ್ಚಿನ ಪುಣ್ಯ ಹರಿವಂಶ ಗ್ರಂಥವನ್ನು ದಾನ ಮಾಡುವುದರಿಂದ ದೊರೆಯುತ್ತದೆ ಅಂತ ಮುಂದಿನ ಶ್ಲೋಕ ತಿಳಿಸ್ತಾರೆ. ಅದಕ್ಕೆ ವ್ಯಾಸರ ಮಾತೇ ಪ್ರಮಾಣವಾಗಿದೆ. ವಾಜಪೇಯ ಯಾಗ, ರಾಜಸೂಯ ಯಾಗ ಮೊದಲಾದ ಗ್ರಂಥಗಳನ್ನು ಮೊದಲಾಗಿ ಯಾಗಗಳನ್ನು ಮಾಡುವುದರಿಂದ ಯಾವ ಫಲ ದೊರೆಯುವುದಿದೆಯೋ ಅದೆಲ್ಲವೂ ಕೂಡ ಹರಿವಂಶ ಪುಸ್ತಕವನ್ನು ಶ್ರವಣ ಮಾಡುವುದು, ಹರಿವಂಶ ಪುಸ್ತಕವನ್ನು ದಾನ ಮಾಡುವುದರಿಂದ ದೊರೆಯುವಂತಹ ಸಂಗತಿ ಇಲ್ಲಿ ವರ್ಣಿತ ಆಗಿದೆ. ಯಾರು ಹರಿವಂಶವನ್ನ ಬರೀತಾನೋ ಅಥವಾ ಬಳಸ್ತಾನೋ ಅವನು ಕೃಷ್ಣನ ಪಾದಕಮಲಗಳಲ್ಲಿ ಆಸಕ್ತನಾಗಿ ಸತ್ಕತೆಯನ್ನು ಪಡಿತಾನೆ. ಪಿತಾಮಹಾದ್ಯಂ ಪ್ರವಂತಿ ಷಷ್ಠಂ ಮಹರ್ಷಿ ಮಕ್ಷೀಯ ವಿಭೂತಿಯುಕ್ತಂ ನಾರಾಯಣಶ್ಚಾಂಶಿರನೇಕಪುತ್ರಂ ದ್ವೈತಾಯಂ ವೇದ ಮಹಾನಿಧಾನಂ. ಈ ವೇದವ್ಯಾಸರು ಪರಬ್ರಹ್ಮಸ್ವರೂಪರಾದವರು, ಪಿತಾಮಹ ಅಂತ ಚತುರ್ಮುಖ ಬ್ರಹ್ಮನಿಗೂ ಆದ್ಯರಾದವರು. ಅಲ್ಲಿಂದ ಆ ವಿಷ್ಣುವಿನಿಂದಲೇ 6ನೆಯ ಪೀಳಿಗೆ ಅಂದರೆ ಈ ವೇದವ್ಯಾಸರ ಪೀಳಿಗೆ. ಶ್ರೀಮನ್ನಾರಾಯಣ ಮೊದಲು, ಆತನಿಂದ ಬ್ರಹ್ಮ ಹುಟ್ಟಿದರು, ಬ್ರಹ್ಮನಿಂದ ವಸಿಷ್ಠರು ಹುಟ್ಟಿದರು, ವಸಿಷ್ಠರ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ, ಪರಾಶರರಿಂದ ಸತ್ಯವತಿಯಲ್ಲಿ ಹುಟ್ಟಿದವರು ವ್ಯಾಸರು. ಹೀಗಾಗಿ ವಿಷ್ಣುವಿನಿಂದ 6ನೇ ತಲೆ ವೇದವ್ಯಾಸರು ಎಂಬುದಾಗಿ ವರ್ಣಿತ ಆಗಿದೆ. ಇವರು ಆದ್ಯಂ ಪುರುಷಮೀಶಾನಂ ಪುರಭೂತಂ ಪುರಸ್ಕೃತಂ ಪ್ರಥಮಿಕಾಕ್ಷರಂ ಬ್ರಹ್ಮ ವ್ಯಕ್ತಾವ್ಯಕ್ತಂ ಸನಾತನಂ ಅಸತ್ಯ ಸದಸತ್ಯೈವ ಯದ್ವಿಶ್ವಂ ಸದಸತ್ಪರಂ ಪರಾವರಾಣಾಂ ಸೃಷ್ಟಾರಂ ಪುರಾಣಂ ಪರಮವ್ಯಯಂ ಮಂಗಲ್ಯಂ ಮಂಗಲಂ ವಿಷ್ಣುಂ ವರೇಣ್ಯಂ ಅನಘಂ ಶುಚಿಂ ನಮಸ್ಕೃತ್ಯ ಋಷಿಕೇಶಂ ಚರಾಚರ ಗುರುಂ ಹರಿಂ. ನೈಮಿಷಾರಣ್ಯೇ ಕುಲಪತಿ ಶೌನಕಸ್ಸು ಮಹಾಮುನಿ ಸೌತಿಂ ಪಕ್ಷ ಧರ್ಮಾತ್ಮ ಸರ್ವಶಾಸ್ತ್ರಾರ್ಥ ಕೋವಿದಃ. ನೈಮಿಷಾರಣ್ಯದಲ್ಲಿ
ಕುಲಪತಿಗಳಾದಂತಹ ಸರ್ವಶಾಸ್ತ್ರ ವಿಶಾರದಂತಹ ಶೌನಿಕ ಎಂಬ ಋಷಿಗಳು ಸಕಲರಿಗೂ ಆದಿಪುರುಷನಾದಂಥ ಯಜ್ಞದಲ್ಲಿ ಆಹುತಿಗಳಿಂದ ಪೂಜಿತನಾದಂಥ ಎಲ್ಲರಿಗೂ ಸ್ತುತ್ಯನಾದಂಥ ಸನಾತನಾದಂಥ ಚರಾಚರ ಜಗತ್ತೆಂದು ಉತ್ಪಾದಕನಾದಂತಹ ಭಗವಂತನನ್ನು ಸ್ತೋತ್ರ ಮಾಡಿ ಲೋಮಹರ್ಷಣದ ಪುತ್ರರಾದಂತಹ ಉಗ್ರಷ್ಟವರನ್ನ ಹೀಗೆ ಮುಂದೆ ಹೇಳುವಂತೆ ಪ್ರಶ್ನಿಸಿದರು. ಕುಲಪತಿಗಳೆಂದ್ರೆ 10,000 ವಿದ್ಯಾರ್ಥಿಗಳಿಗೆ ಅನ್ನದಾನ ಮಾಡಿ ವಸತಿ ದಾನ ಮಾಡಿ ಯಾರು ವಿದ್ಯಾದಾನ ಮಾಡ್ತಿರ್ತಾರೋ ಅವರು ಕುಲಪತಿಗಳಿಗೆ ಕರೆಸ್ಕೋತಾರೆ. ನೈಮಿಷಾರಣ್ಯ ಪವಿತ್ರವಾದಂತಹ ಕ್ಷೇತ್ರ, ಅಲ್ಲಿ ಈ ಕುಲಪತಿಗಳಾದಂತಹ ಶೌನಕರು ಉಗ್ರಶ್ರವಸ್ ಎಂಬ ಲೋಮಹರ್ಷಣದ ಪುತ್ರ ಆತನಿಗೆ ಈ ಮುಂದಿನಂತೆ ಪ್ರಶ್ನೆ ಮಾಡಿದರು. ನೀವು ನಮಗೆ ಮಹಾಭಾರತದ ಮೂಲಕ ಎಲ್ಲ ರಾಜರ, ದೇವತೆಗಳ, ದಾನವ ಗಂಧರ್ವರ, ನಾಗ, ಯಕ್ಷ, ದೈತ್ಯರ, ಸಿದ್ಧ, ದುಷ್ಟಿಕರ ಚರಿತ್ರೆಯನ್ನೆಲ್ಲ ವರ್ಣನೆ ಮಾಡಿದ್ದೀರಿ. ಭೀಷ್ಮ ದ್ರೋಣಾದಿಗಳ ಚರಿತ್ರೆ, ಶೂರದ ಪರಾಕ್ರಮದ ಕಥೆಗಳು, ಧರ್ಮದ ಸಿದ್ಧಾಂತಗಳು, ಪ್ರಾಚೀನವಾದಂತಹ ತೀರ್ಥಕ್ಷೇತ್ರಗಳು ಇವೆಲ್ಲವನ್ನೂ ಕೂಡ ನಾವು ನಿಮ್ಮ ಸುಂದರವಾದಂತಹ ವಾಣಿಯಿಂದ ಕೇಳಿದ್ದೇವೆ. ಮಹಾಭಾರತದಲ್ಲಿ ನೀವು ಕುರುವಂಶದಲ್ಲಿ ಹುಟ್ಟಿದಂತಹ ಪಂಚಪಾಂಡವಾದಿಗಳ ಕಥೆಯನ್ನು ಮಾತ್ರ ಹೇಳಿದ್ದೇವೆ. ಆದರೆ ಕೃಷ್ಣನ ಚರಿತ್ರೆ ಅಲ್ಲಿ ಮಧ್ಯಮಧ್ಯದಲ್ಲಿ ಬಂದು ಹೋದಂತಿದ್ರು ಕೂಡ ವಿಸ್ತೃತವಾದಂತಹ ಚರಿತ್ರೆ, ಕೃಷ್ಣನ ಚರಿತ್ರೆ, ಆತನ ಮೂಲ ವಂಶವಾದಂತಹ ಯದುವಂಶದ ವಿವಿಧ ಕವಲುಗಳ ವರ್ಣನೆ ಇದು ಅಲ್ಲಿ ಬರಲಿಲ್ಲ. ಹಾಗಾಗಿ ತಾವು ಅದನ್ನು ಈಗ ನಮಗೆ ವಿಸ್ತಾರವಾಗಿ ಹೇಳಬೇಕು ಎಂಬುದಾಗಿ ಶೌನಕರು ಉಗ್ರಶ್ರವಸ್ಸರನ್ನ ಪ್ರಾರ್ಥನೆ ಮಾಡಿದರು. ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾದಂತಹ ಒಂದು ಸಂಗತಿ ಏನಂದ್ರೆ, ಉಗ್ರಶ್ರವಸ್ ಎಂಬುವರು ಅವರು ಸೂತ ಜಾತಿಯಲ್ಲಿ ಹುಟ್ಟಿದವರು. ಸೂತ ಜಾತಿಯವರು ಬ್ರಾಹ್ಮಣ ಜಾತಿಗಿಂತ ಕೀಳು ಎಂಬುದಾಗಿ ಪರಿಗಣಿತವಾಗಿದ್ದರೂ ಕೂಡ ಆತ ಮಹಾಜ್ಞಾನಿಯಾಗಿದ್ದರು. ವೇದವ್ಯಾಸರ ಮೂಲಕವೇ ಲೋಮಹರ್ಷಣರು ಮತ್ತು ಅವರ ಪುತ್ರರಾದಂತಹ ಉಗ್ರಶ್ರವಸ್ ಇಬ್ಬರು ಕೂಡ ಈ ಸಕಲ ಪುರಾಣಗಳ ಸಾರವನ್ನ ರಹಸ್ಯವನ್ನ ಅಧ್ಯಯನ ಮಾಡಿದ್ರು. ಹಾಗಾಗಿ ಜ್ಞಾನಿಗಳ ಸಮಾಜದಲ್ಲಿ ಕೂಡ ಅವರಿಬ್ಬರಿಗೂ ಕೂಡ ಪ್ರಧಾನವಾದಂತಹ ಸ್ಥಾನವೇ ಇತ್ತು. ಆ ಸೌತಿಗಳು ಈ ಮುಂದಿನಂತೆ ಉತ್ತರಿಸಿದರು. ಹಿಂದೊಮ್ಮೆ ವ್ಯಾಸರ ಶಿಷ್ಯರಾದಂತಹ ಪುರಾಣದಲ್ಲಾದಂತಹ ವೈಶಂಪಾಯನರನ್ನ ಜನಮೇಜಯ ಇದೇ ವಿಷಯವಾಗಿ ಹೀಗೆ ಪ್ರಶ್ನೆ ಮಾಡಿದ. ಆ ಜನಮೇಜಯನಿಗೆ ವೈಶಂಪಾಯನರು ಈ ಎಲ್ಲ ದೃಷ್ಟಿಯ ಜನ್ಮ ವೃತ್ತಾಂತವನ್ನು ಮೊದಲಿನಿಂದ ಹೇಳಿದ್ರು. ನಾನು ನಿಮ್ಗೆ ಹಾಗೆ ಹೇಳ್ತೇನೆ, ಅದನ್ನು ಕೇಳಿ ನೀವು. ಏನು ಕೇಳಿದ ಜನಮೇಜಯ ವೈಶಂಪಾಯನರನ್ನು ಅಂದ್ರೆ, ನೀವು ಕೇಳಿದಂತೆ ನೀವು ಈಗೇನು ಪ್ರಶ್ನೆ ಕೇಳಿದರೆ ಅದರಂತೆ ಕೇಳಿದ. ವೈಶಂಪಾಯನರೇ, ಹಿಂದೆ ನೀವು ಮಹಾಭಾರತ ಶ್ರವಣವನ್ನು ಮಾಡಿಸಿದ್ದೀರಿ. ಕುರುವಂಶದಲ್ಲಿ ಹುಟ್ಟಿದಂತಹ ಎಲ್ಲ ಮಹಾಪರಾಕ್ರಮಿಗಳ, ಋಷಿಗಳ, ದೇವತೆಗಳ ಚರಿತ್ರೆಯಿಂದ ಹೇಳಿದ್ದೀರಿ. ಆದರೆ ಅಲ್ಲಿ ನೀವು ಯದುವಂಶದ ಕವಲುಗಳಾದಂತಹ ವೃಷ್ಣಿ, ಅಂಧಕ ಇತ್ಯಾದಿ ವಂಶಗಳ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀರಿ. ಹಾಗಾಗಿ ನನಗೆ ತೃಪ್ತಿಯಾಗಿಲ್ಲ. ಪಾಂಡವರು ಅಂದ್ರೆ ಕುರುವಂಶಕ್ಕೆ ಸಂಬಂಧಪಟ್ಟಂತವರು ಮತ್ತು ಯಾದವರು ಇವರೆಲ್ಲರೂ ಕೂಡ ಮೂಲತಃ ಒಂದೇ ಕುಟುಂಬಕ್ಕೆ ಸೇರಿದವರು ಇರ್ತಕ್ಕಂಥ ವೃತ್ತಾಂತ ನಾನು ಕೇಳಿದ್ದೇನೆ. ಹಾಗಾಗಿ ವೃಷ್ಣಿಗಳ ಆ ಚರಿತ್ರೆಯನ್ನು ಪೂರ್ಣವಾಗಿ ತಿಳ್ಕೊಳ್ಬೇಕು ಅನ್ನುವಂಥ ಅಪೇಕ್ಷೆ ನನಗಾಗಿದೆ. ಅದನ್ನು ವಿಸ್ತೃತವಾಗಿ ಹೇಳಿ ಎಂಬುದಾಗಿ ಆ ಜನಮೇಜಯ ವೈಶಂಪಾಯನರನ್ನ ಪ್ರಶ್ನೆ ಕೇಳಿದ. ಅಲ್ಲದೆ ಆ ಜನಮೇಜಯ ಹೇಳಿದ ವೈಶಂಪಾಯನಿಗೆ, ತಾವು ಅವರನ್ನೆಲ್ಲರನ್ನೂ ಕೂಡ ಪ್ರತ್ಯಕ್ಷವಾಗಿ ನೋಡಿದ್ದೀರಿ. ದೃಷ್ಟಿ ಅಂಧಕರ ಈ ವೃತ್ತಾಂತವನ್ನೆಲ್ಲವನ್ನೂ ಕೂಡ ವಿಶದವಾಗಿ ತಾವು ಹೇಳಿ ಪುರಾಣಗಳನ್ನು ಶ್ರವಣ ಮಾಡಿಸುವುದರಲ್ಲಿ ಮತ್ತು ಅದರ ರಹಸ್ಯಗಳಿಂದ ತಿಳಿಸುವುದರಲ್ಲಿ ತಾವು ನಿಷ್ಣಾತರು. ಬ್ರಹ್ಮನಿಂದ ಆರಂಭವಾಗಿ ವಂಶಾವಳಿ ಹೇಗೆ ನಡ್ಕೊಂಡು ಬಂತು ಅದೆಲ್ಲವನ್ನು ಕೂಡ ನಿಮಗೆ ವಿಸ್ತೃತವಾಗಿ ಹೇಳಿ ಎಂಬುದಾಗಿ ಆ ಜನಮೇಜಯ ಪ್ರಾರ್ಥನೆ ಮಾಡಿದ. ವೈಶಂಪಾಯನರು ಆ ಕಥೆಯನ್ನು ವಿಸ್ತೃತವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಶೃಣುರಾಜನ್ ಕಥಾಂ ದಿವ್ಯಾಂ ಪುಣ್ಯಾಂ ಪಾಪ ಪ್ರಮೋಚಿನೀಂ ಕಥ್ಯಮಾನಾಂ ಮಯಾ ಚಿತ್ರಾಂ ಗೋಸ್ವಸ್ಥಾಂ ಶ್ರುತಿ ಸಂಹಿತಾಂ. ವೇದಾರ್ಥ ನಿರ್ಣಾಯಕವಾದಂತಹ ವೇದಾರ್ಥಗಳನ್ನು ವಿವರಿಸಿ ಹೇಳುವಂತಹ ಕೃಷ್ಣನ ಕಥೆಗಳನ್ನು ನಾನೀಗ ವಿಸ್ತಾರವಾಗಿ ಹೇಳುವನಿದ್ದೇನೆ, ಅದನ್ನು ನೀವು ಕೇಳಲು. ಯಾರು
ಭಗವಂತನ ಈ ವಂಶವನ್ನು ಶ್ರವಣ ಮಾಡ್ತಾನೋ, ಧಾರಣೆ ಮಾಡ್ತಾನೋ, ಅವನು ತನ್ನ ವಂಶವನ್ನು ಈ ಲೋಕದಲ್ಲಿ ಸ್ಥಿರಗೊಳಿಸಿ ಸ್ವರ್ಗಲೋಕದಲ್ಲಿ ಕೂಡ ಪೂಜಿತನಾಗಿ ಸನ್ಮಾನಿತನಾಗಿ ಶ್ರೇಷ್ಠವಾದ ಸುಖವನ್ನು ಪಡ್ಕೊಳ್ತಾನೆ. ಅವ್ಯಕ್ತಂ ಕಾರಣಂ ಯತ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪುರುಷಂ ತಸ್ಮಾನ್ ನಿರ್ಮಮೇ ವಿಶ್ವಮೀಶ್ವರ. ಸರ್ವೇಶ್ವರನಾದಂಥ ಭಗವಂತ ಈ ಜಗತ್ತನ್ನ ಶೂನ್ಯದಿಂದ ಸೃಷ್ಟಿ ಮಾಡಲಿಲ್ಲ. ಆತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಪ್ರಧಾನ ಅಥವಾ ಅವ್ಯಕ್ತ ಎಂಬುದಾಗಿ ಯಾವುದು ವರ್ಣಿತವಾಗಿದೆಯೋ, ಪ್ರಕೃತಿ ಎಂಬುದಾಗಿ ಯಾವುದು ವರ್ಣಿತವಾಗಿದೆಯೋ ಅದರಿಂದ ಈ ಚರಾಚರಾತ್ಮಕವಾದಂತಹ ಜಗತ್ತೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದ. ತಂವೈ ವಿದ್ಯೆ ಮಹಾರಾಜ ಬ್ರಹ್ಮಾಣಂ ಅಮಿತೌಜಸಂ ಸೃಷ್ಟಾರಂ ಸರ್ವಭೂತಾನಾಂ ನಾರಾಯಣ ಪರಾಯಣಂ. ಮಹಾ ತೇಜಸ್ವಿಯಾದಂತಹ ಬ್ರಹ್ಮ ಏನಿದ್ದಾನೆ ಆ ಬ್ರಹ್ಮನ ಪುರುಷ ಎಂಬುದಾಗಿ ಭಾವಿಸು. ಮತ್ತು ಆ ಬ್ರಹ್ಮ ತಾನು ಸಕಲ ಪ್ರಾಣಿಗಳನ್ನು ಸೃಷ್ಟಿ ಮಾಡುವ ಶಕ್ತಿಯನ್ನು ಆ ನಾರಾಯಣನನ್ನು ಆಶ್ರಯಿಸಿ ಪಡ್ಕೊಂಡಿದ್ದಾನೆ. ಅವ್ಯಕ್ತ ಪ್ರಕೃತಿಯಿಂದ ಮಹತ್ತತ್ವ ಹುಟ್ಟಿತು, ಮಹತ್ತತ್ವದಿಂದ ಅಹಂಕಾರ ಹುಟ್ಟಿತು, ಅಹಂಕಾರದಿಂದ ಸೂಕ್ಷ್ಮ ಭೂತಗಳು ಹುಟ್ಟಿದವು ಮತ್ತು ಸ್ಥೂಲ ಭೇದಗಳು ಸೂಕ್ಷ್ಮ ಭೂತಗಳೆಲ್ಲವೂ ಕೂಡ ಹುಟ್ಟಿದವು. ಇದು ಅನಾದಿ ಕಾಲದಿಂದ ಪ್ರವಾಹ ರೂಪವಾಗಿ ನಡ್ಕೊಂಡು ಬಂದಿರುವಂತಹ ಸೃಷ್ಟಿಯ ವರ್ಣನೆ ಆಗಿದೆ. ವಿಸ್ತರಾಲಯಂ ಚೈವ ಯಥಾಪ್ರಾಜ್ಞಂ ಯಥಾಶ್ರುತಿ ಕೀರ್ತಿಮಾನಂ ಶೃಣುಮಯ ಪೂರ್ವೇಶಾಂ ಕೀರ್ತಿವರ್ಧನಂ. ನನ್ನ ಬುದ್ಧಿಗೆ ಎಟುಕಿದಷ್ಟು ಗುರುಜನರಿಂದ ನಾನು ಕೇಳಿ ಅರ್ಥ ಮಾಡಿಕೊಂಡಿರುವಷ್ಟು ಚರಿತ್ರೆಯನ್ನು ನಾನು ನಿನಗೆ ವರ್ಣನೆ ಮಾಡುವಲ್ಲಿದ್ದೇನೆ. ಈ ಎಲ್ಲ ವಿಷಯಗಳನ್ನ ಆಸಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೇಳಲಿಕ್ಕೆ ನೀನು ಸಮರ್ಥನಾಗಿದ್ದಿ. ಹಾಗಾಗಿ ನಿನ್ನಂತಹ ಕೇಳುವುದನ್ನು ನಾನು ಪಡೆದು ಅದೆಲ್ಲವನ್ನು ಕೂಡ ವಿವರಣೆ ಮಾಡುವಲ್ಲಿದ್ದೇನೆ. ತತಃ ಸ್ವಯಂಭೂರ್ ಭಗವಾನ್ ಶುಶ್ರೂಷುರು ವಿವಿಧಾತ್ಮಜಾಃ ಅತ ಏವ ಸಸಜ್ಜಾದೌ ಆತ ಏವ ಸಸಜ್ಜಾದೌ ತಾಸು ವೀರ್ಯಮವಾಪ್ಸೃಜತ್. ವಿವಿಧವಾದಂತಹ ಪ್ರಜೆಗಳನ್ನ ಮುಂದೆ ಸೃಷ್ಟಿ ಮಾಡುವುದಕ್ಕಿಂತ ಮೊದಲು ಈ ಭಗವಂತ ನಾರಾಯಣ ಸ್ವಯಂಭೂವಾದಂಥ ಭಗವಂತ ಮೊದಲು ನೀರನ್ನು ಸೃಷ್ಟಿಸಿದ. ಅದರಲ್ಲಿ ತನ್ನ ವೀರ್ಯವನ್ನ, ತನ್ನ ಶಕ್ತಿಯನ್ನು ಸೃಷ್ಟಿ ಮಾಡಬೇಕಂತ ಸಂಕಲ್ಪವನ್ನ ಅಲ್ಲಿ ವಿಸರ್ಜಿಸಿದ. ಆಪೋ ನಾರಾಯಣ ಪ್ರೋಕ್ತ ಆಪೋ ವೈ ನರಸೂರವಃ ಅಯನಂ ತಸ್ಯದಾಪೂರ್ವಂ ತೇನ ನಾರಾಯಣಸ್ತಃ. ನೀರಿಗೆ ನಾರ ಎಂತಕ್ಕಂಥ ಶಬ್ದ ಇದೆ. ಯಾಕೆಂದ್ರೆ ನೀರು ಭಗವಂತನಿಂದ ಹುಟ್ಟಿದೆ. ನರರೂಪಿಯಾದಂತಹ ಭಗವಂತನಿಂದ ಹುಟ್ಟಿದ್ದು ಇದೆ ನೀರಾದ್ರಿಂದ ಅದಕ್ಕೆ ನಾರ ಅಂತ ಹೆಸರು. ಆ ನೀರಿನಲ್ಲಿ ಆತ ಹೊಗಳಿಸುತ್ತಾನೆ ಕಳೆಯ ಕಾಲದಲ್ಲಿ ಆಲದಲ್ಲಿ ಮೇಲೆ ಅನ್ನುವ ಕಾರಣದಿಂದ ಆತನಿಗೆ ನಾರಾಯಣ ಅನ್ನುವಂಥ ಹೆಸರು ಶಾಸ್ತ್ರಗಳಲ್ಲಿ ವರ್ಣಿತ ಆಗಿದೆ. ನೀರಿನಲ್ಲಿ ಭಗವಂತನ ಶಕ್ತಿಯನ್ನು ವಿಸರ್ಜನೆ ಮಾಡಿದಾಗ ಒಂದು ವಿಶಾಲವಾದಂತಹ ಸುವರ್ಣಮಯವಾದಂತಹ ಅಂಡ ಮೊಟ್ಟೆಯ ಆಕಾರ ಒಂದು ಪ್ರಕಟವಾಯಿತು. ಬಹಳ ಕಾಲ ನೀರಿನಲ್ಲೇ ಇತ್ತು. ಅದರಿಂದಲೇ ಸ್ವಯಂಭೂವಾದಂತಹ ಸುತ್ತಮುತ್ತ ಬ್ರಹ್ಮನು ಕೂಡ ಹುಟ್ಟಿದ ಅನ್ನೋ ಕಥೆಯನ್ನು ಕೇಳ್ತೇವೆ. ಆ ಅಂಡದಲ್ಲಿ 1 ವರ್ಷದ ಕಾಲ ಹಿರಣ್ಯಗರ್ಭ ವಾಸ ಮಾಡಿಕೊಂಡಿದ್ದ. ಅದನ್ನ ಆ ಬಳಿಕ ಆತ 2 ಹೋಳುಗಳನ್ನಾಗಿ ಮಾಡಿದ. ಒಂದು ಭಾಗವು ಸ್ವರ್ಗಲೋಕವಾಗಿ, ಮತ್ತೊಂದು ಭಾಗ ಭೂಲೋಕವಾಗಿ ಪರಿವರ್ತನೆಯನ್ನು ಹೊಂದಿತು. ಆ 2 ಭಾಗಗಳ ಮಧ್ಯದಲ್ಲಿ ಆ ಬ್ರಹ್ಮ ಆಕಾಶವನ್ನ ಅಥವಾ ಅವಕಾಶವನ್ನು ಸೃಷ್ಟಿ ಮಾಡಿದ. ಭೂಮಿಯನ್ನು ನೀರಿನ ಮೇಲೆ ತೇಲುವಂತೆ ಆತ ವ್ಯವಸ್ಥೆಗೊಳಿಸಿದ. 10 ದಿಕ್ಕುಗಳನ್ನು ಸೃಷ್ಟಿ ಮಾಡಿದ. ಕಾಲ, ಮನಸ್ಸು, ವಾಣಿ, ಕಾಮ, ಕ್ರೋಧ, ರತಿ ಮೊದಲಾದಂತಹ ಭಾವಗಳನ್ನ ಆತ ಸೃಷ್ಟಿ ಮಾಡಿದ. ಮುಂದೆ ಆ ಬ್ರಹ್ಮನೇ ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ತೇಜಸ್ವಿಯಾದ ವಸಿಷ್ಠ ಮೊದಲಾದಂತಹ 7 ಪ್ರಜಾಪತಿಗಳನ್ನ ಮನಸ್ಸಿನಿಂದ ಅಂದರೆ ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿ ಮಾಡಿದ. ಹಾಗಾಗಿ ಬ್ರಹ್ಮನ ಮನಸ್ಸಿನಿಂದ ಜನಿಸಿದವರಾದ್ರಿಂದ ಅವರಿಗೆ ಮಾನಸ ಪುತ್ರರು, ಬ್ರಹ್ಮ ಮಾನಸ ಪುತ್ರರು ಎಂಬುದಾಗಿ ಪುರಾಣದಲ್ಲಿ ಪ್ರಸಿದ್ಧಿ ಇದೆ. ಇವರಿಗೆ ಸಪ್ತ ಬ್ರಹ್ಮರು ಅಥವಾ ಸಪ್ತ ಪ್ರಜಾಪತಿಗಳು ಎಂಬುದಾಗಿ ಪುರಾಣದಲ್ಲಿ ಪ್ರಸಿದ್ಧಿ ಇದೆ. ಬ್ರಹ್ಮ ಆ ಬಳಿಕ ಆ 7 ಮಾನಸ ಪುತ್ರರನ್ನು ಸೃಷ್ಟಿ ಮಾಡಿದ ಬಳಿಕ ತನ್ನ ರೋಷದಿಂದ ರುದ್ರನನ್ನು ಸೃಷ್ಟಿ ಮಾಡಿದ.
ಮಹಾದೇವ ಅನಿಸ್ಕೊಂಡಂತ ರುದ್ರನನ್ನು ಸೃಷ್ಟಿ ಮಾಡಿದ. ಮುಂದೆ ಎಲ್ಲರಿಗೂ ಪೂರ್ವಜನಾದಂತಹ ಸನತ್ಕುಮಾರನನ್ನು ಸೃಷ್ಟಿ ಮಾಡಿದ. ಮರೀಚಿ ಮೊದಲಾದಂತಹ ಸಪ್ತರ್ಷಿಗಳೆಲ್ಲರೂ ಕೂಡ ರುದ್ರನ್ನು ಎಲ್ಲರೂ ಕೂಡ ಸೃಷ್ಟಿಯನ್ನು ಪ್ರಾರಂಭ ಮಾಡಬೇಕು ಅಂತ ಬಯಸಿದರು. ಮರೀಚಿ ಮೊದಲಾದಂತಹ ಸಪ್ತರ್ಷಿಗಳಿಂದ 7 ದಿವ್ಯವಾದಂತಹ ವಂಶಗಳು ಮುಂದೆ ಹುಟ್ಟಿದವು. ದೇವತೆಗಳು ಆ ವಂಶದಲ್ಲಿ ಮೇಲಿನ ಮೇಲೆ ಅವತರಿಸುವಂತವರು. ಆ ವಂಶದಲ್ಲಿ ಹುಟ್ಟಿದಂತಹ ಎಲ್ಲ ರಾಜರು, ಎಲ್ಲ ಋಷಿಗಳು ಕೂಡ ವಿಪುಲವಾದ ಸಂತಾನವುಳ್ಳವರಾಗಿ, ತೇಜಸ್ವಿಗಳಾಗಿ, ತಪಸ್ವಿಗಳಾಗಿ ಬಾಳಿದರು. ಹೀಗೆ ರುದ್ರನನ್ನ, ಸನತ್ಕುಮಾರನನ್ನ, ಪ್ರಜಾಪತಿಗಳನ್ನು ಎಲ್ಲರನ್ನೂ ಸೃಷ್ಟಿ ಮಾಡಿದ ಬಳಿಕ ಬ್ರಹ್ಮ ಮಿಂಚು, ಸಿಡಿಲು, ಮೇಘ ಮತ್ತು ಕಾಮನಬಿಲ್ಲು, ಪಕ್ಷಿ, ಮಳೆ ಇತ್ಯಾದಿಗಳನ್ನು ಸೃಷ್ಟಿ ಮಾಡಿದ. ಯಜ್ಞದ ಆಚರಣೆಗಾಗಿ ಋಗ್ಯಜುಸ್ಸಾಮ ಮೊದಲಾದಂತಹ ವೇದಗಳನ್ನು ಆತ ಆವಿಷ್ಕರಿಸಿದ. ಮುಖದಿಂದ ದೇವತೆಗಳನ್ನು ಸೃಷ್ಟಿ ಮಾಡಿದ. ವಕ್ಷಸ್ಥಳದಿಂದ ಪಿತೃದೇವತೆಗಳನ್ನು ಸೃಷ್ಟಿ ಮಾಡಿದ. ತನ್ನ ಉಪಸ್ಥೇಂದ್ರಿಯದಿಂದ, ವಿಷೇಂದ್ರಿಯದಿಂದ ಆತ ಪ್ರಜೆಗಳನ್ನು ಸೃಷ್ಟಿ ಮಾಡಿದ. ಜಗನದಿಂದ ಆತ ಅಸುರಗಳನ್ನು ಸೃಷ್ಟಿ ಮಾಡಿದ. ಸಾಧ್ಯಗಳ ಹೆಸರಿನ ಪ್ರಾಚೀನ ದೇವತೆಗಳನ್ನು ಕೂಡ ಆತ ಸೃಷ್ಟಿ ಮಾಡಿದ ಎಂಬ ಕಥೆಯನ್ನು ನಾವು ಕೇಳ್ತೀವಿ. ಮೇಲ್ವರ್ಗದ ಮತ್ತು ಕೆಳವರ್ಗದ ಅನೇಕ ಪ್ರಾಣಿಗಳು ಆತನ ವಿವಿಧ ಅಂಗಾಂಗಗಳಿಂದಲೇ ಸೃಷ್ಟಿಯಾದವು ಎನ್ನುವ ವರ್ಣನೆ ಪುರಾಣಗಳಲ್ಲಿ ಕಂಡುಬರುತ್ತದೆ. ತನ್ನ ಶರೀರವನ್ನೇ ಆತ ಆ ಸಂದರ್ಭದಲ್ಲಿ 2 ಭಾಗ ಮಾಡಿಕೊಂಡ. 2 ಭಾಗ ಮಾಡಿದ. ಒಂದು ಅರ್ಧ ಭಾಗದಿಂದ ಆತ ನಾರಿಯಾದ ಮತ್ತು ಮತ್ತೊಂದು ಅರ್ಧ ಭಾಗದಿಂದ ನರನಾದ. ಹಾಗೆ ಆ ನರನಾರಿಯ ಸಂಯೋಗದಿಂದ ವಿವಿಧವಾದಂತಹ ಪ್ರಜೆಗಳನ್ನ ಆ ಚತುರ್ಮುಖ ಬ್ರಹ್ಮ ಸೃಷ್ಟಿಸಿದ. ಮುಂದೆ ಆ ಸ್ತ್ರೀ ಪುರುಷರೇ ತಮ್ಮ ಮಹಿಮೆಯಿಂದ ಇಡೀ ಜಗತ್ತೆಲ್ಲರೂ ಕೂಡ ವ್ಯಾಪಿಸಿಕೊಂಡರು. ಹೀಗೆ ವಿಷ್ಣು ವಿರಾಟ್ ಪುರುಷನನ್ನ ಅಂದ್ರೆ ಆ ಬ್ರಹ್ಮನನ್ನ ಸೃಷ್ಟಿ ಮಾಡಿದ. ಆ ಬ್ರಹ್ಮ ಮುಂದೆ ಪುರುಷನನ್ನು ಸೃಷ್ಟಿ ಮಾಡಿದ. ಬ್ರಹ್ಮನ ಅರ್ಧ ಭಾಗದಿಂದ ಪುರುಷನ ಆಕಾರವನ್ನ ಪಡ್ಕೊಂಡು ಹುಟ್ಟಿದಂಥವನೇ ಮನು. ಮತ್ತೊಂದು ಅರ್ಧ ಭಾಗದಿಂದ ಹುಟ್ಟಿದಂಥವಳೆ ಶತರೂಪ. ಈ ಮನು ಮತ್ತು ಶತರೂಪ ಎಂಬುದರ ಸಂಯೋಗದಿಂದ ಸೃಷ್ಟಿ ಮುಂದುವರಿಯುತ್ತದೆ ಎಂಬ ವರ್ಣನೆ ಪುರಾಣದಲ್ಲಿದೆ. ಮನುವಿಗೆ ಸಂಬಂಧಪಟ್ಟಂತಹ ಕಾಲಮಾನ ಇದೆ, ಬೃಹತ್ತಾದ ಕಾಲಮಾನ. ಅದಕ್ಕೆ ಮನ್ವಂತರ ಎಂಬುದಾಗಿ ಕರೆಯುವುದಿದೆ. ಬ್ರಹ್ಮನ ಮೊದಲಾದಂತಹ ಮನುವಿನ ಸೃಷ್ಟಿ ಇದು ಯೋನಿಯಿಂದ, ಸ್ತ್ರೀ ಪುರುಷನ ಸಂಪರ್ಕದಿಂದ ಹುಟ್ಟಿದಂತಹ ಸೃಷ್ಟಿಯಾಗಿದೆ. ಮನ್ವಂತರವು ಇಲ್ಲಿಂದಲೇ ಪ್ರಾರಂಭ ಆಯಿತು ಅನ್ನುವಂಥ ವರ್ಣನೆ ಪುರಾಣದಲ್ಲಿ ದೊರೆಯುವುದಿದೆ. ಇದೆಲ್ಲವನ್ನೂ ಕೂಡ ಆಪವ ಸರ್ಗ ಅಥವಾ ನೀರಿನಲ್ಲಿ ಹುಟ್ಟಿದಂತಹ ಪ್ರಜಾಪತಿಯಿಂದ ಮುಂತಾದ ಸೃಷ್ಟಿ ಎಂಬುದಾಗಿ ಹೇಳ್ತಾರೆ. ಯಾರು ಈ ಆದಿಸೃಷ್ಟಿಯನ್ನ ವಿಸ್ತೃತವಾಗಿ ತಿಳಿತಾನೋ ಅವನು ಆಯುಷ್ಮಂತ, ಕೀರ್ತಿವಂತನಾಗಿ, ಐಶ್ವರ್ಯವಂತನಾಗಿ, ಪ್ರಜಾವಂತನಾಗಿ, ವಿದ್ಯಾವಂತನಾಗಿ ಬಾಳ್ತಾನೆ ಮತ್ತು ಅವಸಾನಾಂತರದಲ್ಲಿ ತನ್ನ ಇಚ್ಛಾನುಸಾರವಾಗಿ ಉತ್ತಮ ಗತಿಯನ್ನು ಹೊಂದುತ್ತಾನೆ. ಹರಿವಂಶವನ್ನು ಶ್ರವಣ ಮಾಡಿದ ಮಾತ್ರಕ್ಕೆ ಮತ್ತು ಭಗವಂತನ ಜಗಜ್ಜನ್ಮಾಧಿಕಾರವನ್ನು ತಿಳ್ಕೊಂಡ ಮಾತ್ರಕ್ಕೆ ಸದ್ಗತಿಯನ್ನು ಪಡೆಯುವುದು ಹೇಗೆ ಅಂದರೆ ಅದರ ಬಗ್ಗೆ ಈ ಒಂದು ವಿಶ್ಲೇಷಣೆಯನ್ನು ನಾವು ಗಮನಿಸಬೇಕು. ಬ್ರಹ್ಮಸೂತ್ರದಲ್ಲಿ ವರ್ಣಿತಾಗಿರುವಂತೆ ಭಗವಂತನ ಪ್ರಧಾನ ಲಕ್ಷಣವೇ ಜಗಜ್ಜನ್ಮಾಧಿಕಾರಸ್ಥ. ಓಂ ಅಥಾಸೋ ಬ್ರಹ್ಮಜಿಜ್ಞಾಸ ಎಂಬ ಸೂತ್ರದಲ್ಲಿ ಬ್ರಹ್ಮಜಿಜ್ಞಾಸೆಯನ್ನು ಮಾಡಿ ಎಂಬುದಾಗಿ ವಿಧಾನ ಮಾಡಿ ಎಂಥ ಬ್ರಹ್ಮ, ಆ ಬ್ರಹ್ಮನ ಲಕ್ಷಣಗಳಲ್ಲಿ ಯಾವ ಲಕ್ಷಣದ ಮೂಲಕ ಬ್ರಹ್ಮನನ್ನು ಗುರುತಿಸಬೇಕು ಅಂತ ಪ್ರಶ್ನೆ ಮಾಡಿಕೊಂಡು ಜನ್ಮಾದ್ಯಸೇದ ಎಂಬುದಾಗಿ ಹೇಳಲಾಗಿದೆ. ಯಾವ ಬ್ರಹ್ಮನಿಂದ, ಯಾವನಿಂದ ಈ ಜಗತ್ತಿಗೆ ಸಂಬಂಧಪಟ್ಟಂತ ಹುಟ್ಟು, ಸಾವು ಮೊದಲಾದವುಗಳು, ಹುಟ್ಟು ನಾಶ ಮೊದಲಾದವುಗಳು ನಡೀತಾವೋ ಅವನನ್ನೇ ಬ್ರಹ್ಮ ಎಂಬುದಾಗಿ ತಿಳ್ಕೋಬೇಕೆಂಬುದಾಗಿ ಬ್ರಹ್ಮನಿಂದ ಜಗತ್ತಿನ ಉತ್ಪತ್ತಿ ಕಾರಣ ಎಂಬುದಾಗಿ ಆತನ ಪ್ರಧಾನ ಲಕ್ಷಣ ಎಂಬುದಾಗಿ ವರ್ಣಿತಾಗಿದೆ ಎಲ್ಲ ಕಡೆ. ಹಾಗಾಗಿ ಬ್ರಹ್ಮನ ಪ್ರಧಾನ ಲಕ್ಷಣವೇ ಜಗಜ್ಜನ್ಮಾದಿ ಕಾರಣತ್ವ. ಅದೇ ಕಾರಣದಿಂದಲೇ ಶಿವಸ್ವರೂಪಿಯಾದಂತಹ ಭಗವಂತನನ್ನ ಲಿಂಗದ ರೂಪದಲ್ಲಿ ಪೂಜಿಸುವುದೊಂದು ರೂಢಿ ಬೆಳೆದು ಬಂದಿದೆ. ವ್ಯಾಪ್ತವಾದಂತಹ ಸ್ವರೂಪವುಳ್ಳಂತಹ, ವಿಚಿತ್ರವಾದಂತಹ ಅನೇಕ ರೂಪವುಳ್ಳಂತಹ ಬ್ರಹ್ಮನನ್ನ ಆತನ ವಿವಿಧ ಸ್ವರೂಪಗಳಲ್ಲಿ ನಾವು ಅರ್ಥನೆ ಮಾಡುವುದು, ಅನುಸಂಧಾನ ಮಾಡಿಕೊಳ್ಳುವುದು ಕಷ್ಟ. ಹಾಗಾಗಿ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಅನುಸಂಧಾನವನ್ನು ಇಟ್ಕೊಂಡು ಲಿಂಗದ ರೂಪದಲ್ಲಿ ಆತನನ್ನು ಉಪಾಸನೆ ಮಾಡುವುದು ಸರಳ ಎಂಬುದಾಗಿ ಶಾಸ್ತ್ರದಲ್ಲಿ ವಿಹಿತವಾಗಿದೆ. ಹೀಗೆ ಭಗವಂತನ ಪ್ರಧಾನ ಲಕ್ಷಣವಾದಂತಹ ಜಗಜ್ಜನ್ಮಾದಿ ಕಾರಣತ್ವವನ್ನು ನಾವು ತಿಳ್ಕೊಂಡ್ರೆ ಆ ಜಗಜ್ಜನ್ಮಾದಿ ಕಾರಣತ್ವದ ಜ್ಞಾನದ ಫಲವಾಗಿ
ಸಂತಾನದ ಕೊರತೆ ಇದ್ದವರಿಗೆ ಸಂತಾನದ ಪ್ರಾಪ್ತಿಯಾಗಿ ಮುಂದೆ ಅವರು ಆ ಭಗವಂತನ ಪ್ರಧಾನ ಲಕ್ಷಣದ ಜ್ಞಾನದ ಫಲವಾಗಿ ಸದ್ಗತಿಯನ್ನು ಪಡಿತಾರೆ ಎಂಬುದಾಗಿ ನಾವು ಅದರ ಅಂತರಾರ್ಥವನ್ನು ಗಮನಿಸಬಹುದು. ಅಲ್ಲಿಗೆ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದ 1ನೇ ಅಧ್ಯಾಯ ಸಮಾಪ್ತವಾಗಿದೆ.